ಸಾಮಾನ್ಯವಾಗಿ ಆಸೆ ಇರಬೇಕು. ಆ ಆಸೆಯ ಹಿಂದೆ ಅಚಲವಾದಂತಹ ಪರಿಶ್ರಮ ಕೂಡ ಇರಬೇಕು. ಆಗ ಯಶಸ್ಸು ತಾನಾಗಿಯೇ ಹುಡುಕೊಂಡು ಬರುತ್ತೆ ಅನ್ನೋದಕ್ಕೆ ಈ ವಿದ್ಯಾರ್ಥಿಯೇ ಸಾಕ್ಷಿ. ಗ್ರಾಮೀಣ ಭಾಗದ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿ ಇಂದು ಇಡೀ ರಾಜ್ಯವೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ್ದಾನೆ. ಹಾಗಿದ್ರೆ ಯಾರು ಆ ವಿದ್ಯಾರ್ಥಿ? ಆತ ಮಾಡಿದ ಸಾಧನೆ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಎಸ್ಎಸ್ಎಲ್ಸಿಯಲ್ಲಿ 625ಕ್ಕೆ 625 ಅಂಕ ಪಡೆದ ಗ್ರಾಮೀಣ ಭಾಗದ ವಿದ್ಯಾರ್ಥಿ. ಜಗವೇ ನಿನದು ಜಯಿಸೋ ನಾಯಕ. ಶ್ರೀ ವಿದ್ಯಾಲಕ್ಷ್ಮಿ ಶಾಲೆಯ ವಿದ್ಯಾರ್ಥಿ ಭರತ್ 625 ಅಂಕ ಪಡೆದು ರಾಜ್ಯಕ್ಕೆ ಪ್ರಥಮ. ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಮಗನ ಸಾಧನೆ ಕಂಡು ಪೋಷಕರಲ್ಲಿ ಮನೆ ಮಾಡಿದ ಸಂಭ್ರಮ. ಸಾಧನೆ ಇಲ್ಲದೆ ಗೆಲುವೇ ಇಲ್ಲ, ಸಾಧಿಸಿದವನಿಗೆ ಸಾವೇ ಇಲ್ಲ, ಸಾಗರ ವಿದ್ಯೆಗೆ ಕೊನೆಯೇ ಇಲ್ಲ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕಬ್ಬಳ ಗ್ರಾಮದ ಶ್ರೀ ವಿದ್ಯಾಲಕ್ಷ್ಮಿ ಶಾಲೆಯ ವಿದ್ಯಾರ್ಥಿ ಭರತ್ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 625ಕ್ಕೆ 625 ಅಂಕ ಪಡೆಯುವ ಮೂಲಕ ಅದ್ಭುತ ಸಾಧನೆ ಮಾಡಿದ್ದಾರೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಯೊಬ್ಬ ಗ್ರಾಮೀಣ ಶಾಲೆಯಲ್ಲಿ ಓದಿ ಇದೀಗ 625ಕ್ಕೆ 625 ಅಂಕ ಪಡೆಯುವ ಮೂಲಕ ಇತಿಹಾಸ ಬರೆದಿದ್ದಾನೆ. ಓದಿನ ಜೊತೆ ಪಠ್ಯೇತರ ಚಟುವಟಿಕೆಯಲ್ಲೂ ತೊಡಗಿಕೊಂಡಿದ್ದ ಭರತ್ ಸದಾ ಆಕ್ಟಿವ್ ಆಗಿರ್ತಿದ್ದ. ಭರತ್ ಮನೆಯಲ್ಲಿ ಓದುವುದರ ಜೊತೆಗೆ ಯಾವುದೇ ವಿಷಯದಲ್ಲಿ ಡೌಟ್ ಇದ್ರೂ ಸಂಬಂಧಪಟ್ಟ ಶಿಕ್ಷಕರ ಬಳಿ ಕೇಳಿ ಅದರ ಬಗ್ಗೆ ತಿಳಿದುಕೊಳ್ಳುತ್ತಿದ್ದು, ಭರತ್ ಈ ಸಾಧನೆಗೆ ಪೋಷಕರು ಹಾಗೂ ಶಿಕ್ಷಕರು ಕೂಡ ಸಾಥ್ ನೀಡಿದ್ದು, ಭರತ್ 625 ಅಂಕ ಪಡೆದ ವಿಷಯ ತಿಳಿಯುತ್ತಿದ್ದಂತೆ ಶಾಲೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು, ಪೋಷಕರು, ಶಾಲಾ ಆಡಳಿತ ಮಂಡಳಿಯವರು, ಶಿಕ್ಷಕರು ಭರತ್ ಸಿಹಿ ತಿನ್ನಿಸುವ ಮೂಲಕ ಶುಭಾಶಯ ಕೋರಿದ್ರು. ಇದೇ ಭರತ್ ತನ್ನ ಸಾಧನೆ ಬಗ್ಗೆ ಹೇಳಿದ್ದು ಹೀಗೆ. ಇಲ್ಲ ಸರ್, ಅದು ಸ್ಟಾರ್ಟಿಂಗ್ ದಿನದಿಂದನೇ ನಮ್ಮ ಟೀಚರ್ಸ್ ಎಲ್ಲ ಕ್ಲಾಸ್ ಮಾಡೋರು, ಅದನ್ನು ರಿವಿಷನ್ ಮಾಡ್ತಾ ಇದ್ದೆ. ಟೀಚರ್ಸು ಎನ್ಕರೇಜ್ ಮಾಡ್ತಾಯಿದ್ರು, ಪೇರೆಂಟ್ಸು ಸಪೋರ್ಟ್ ಕೊಟ್ಟರು. ಅದರಿಂದ 625 ತೆಗ್ದಿದ್ದೀನಿ ಅಂತ ಹೇಳ್ಬೋದು. ಮೊಬೈಲ್ ನೋಡ್ತಾ ಇದ್ದೆ ಸರ್, ನೋಡ್ತಾ ಇರಲಿಲ್ಲ ಅಂತ ಹೇಳಲ್ಲ, ಅದು ಸ್ವಲ್ಪ ನೋಡ್ತಾ ಇದ್ದೆ. ಓದ ತಕ್ಷಣ, ಸ್ಕೂಲಿಂದ ಹೋದ ತಕ್ಷಣ ನೋಡ್ತಾ ಇದ್ದೆ, ಆಮೇಲೆ ತೆಗೆದಿಟ್ಟು ಓದ್ಕೊತಾ ಇದ್ದೆ ಸರ್. ಅರ್ಥ ಆಗಲಿಲ್ಲ ಅಂದರೆ ಅವರು ಅದೇ ಥರ ಎಕ್ಸಾಂಪಲ್ಲು ಅದು 10 ಸತಿ ಹೇಳೋರು ಸರ್, ಅದೇ ಥರ. ಆಮೇಲೆ ಮೋಟಿವೇಶನ್ ಕೊಡೋರು ಸರ್, ಇವೇ ಕ್ವಶನ್ ಬರ್ಬೋದು ಆ ಥರ ಹೇಳ್ತಾಯಿದ್ರು ಸರ್. ಹೋಪ್ ಇತ್ತು ಸರ್, ಸ್ವಲ್ಪ ಭಯ ಇತ್ತು, ನಿರೀಕ್ಷೆ ಇತ್ತು ಸರ್ ಬರ್ಬೋದು. ಓದ್ತಾ ಇದ್ದೆ ಸರ್, 5ರಿಂದ 6 ಗಂಟೆ ಓದ್ತಾ ಇದ್ದೆ. ಕಂಟಿನ್ಯೂಸ್ ಆಗಿ ಅರ್ಥ ಮಾಡ್ಕೊಂಡು ಓದ್ತಾ ಇದ್ದೆ ಸರ್. ನೆಕ್ಸ್ಟು ಇವಾಗ ಸೈನ್ಸ್ ತೊಗೊತೀನಿ ಸರ್, ಆಮೇಲೆ ನೀಟ್ ಕ್ರ್ಯಾಕ್ ಮಾಡಬೇಕು ಅಂತ ಇದೆ, MBBS ಮಾಡಿ. ಕಣಿವೆಬಿಳಿಚಿ ಗ್ರಾಮದ ಗಿರೀಶ್ ಹಾಗೂ ಶಿಲ್ಪ ದಂಪತಿಯ ಪುತ್ರನಾಗಿರುವ ಭರತ್ ಓದಿನ ಬಗ್ಗೆ ಹೆಚ್ಚಿನ ಆಸಕ್ತಿ ತೋರುತ್ತಿದ್ದ. ಮಗನ ಓದಿಗೆ ಪೋಷಕರು ಕೂಡ ಬೆನ್ನೆಲುಬಾಗಿ ನಿಂತಿದ್ದು, ಮಗ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಸುದ್ದಿ ತಿಳಿಯುತ್ತಿದ್ದಂತೆ ಪೋಷಕರ ಕಣ್ಣಾಲಿಗಳು ಒದ್ದೆಯಾದವು. ಅಷ್ಟೇ ಅಲ್ಲದೆ ಮಗನೊಂದಿಗೆ ಶಾಲೆಗೆ ಆಗಮಿಸಿದ ಪೋಷಕರು ಮಗನಿಗೆ ಸಿಹಿ ತಿನ್ನಿಸಿ ಸಂಭ್ರಮಿಸಿದರಲ್ಲದೆ ಮಗನ ಸಾಧನೆ ಕಂಡು ಸಂಭ್ರಮಿಸಿದರು. ತುಂಬ ಖುಷಿ ಆಗ್ತಿದೆ. ಅಂದರೆ ನಿಮಗೆ ಹೋಪ್ ಇತ್ತಾ ಸರ್? 1-2 ಕಡಿಮೆ ಆಗ್ಬೋದು ಅಂತಂದು ಒಂದು ಚಾನ್ಸ್ ಇತ್ತು. ನಮ್ಮ BO ಸಾಹೇಬರು ಫೋನ್ ಮಾಡಿ ನಮ್ಮ ಅಣ್ಣರಿಗೆ ಹೇಳ್ತಾಯಿದ್ರು, ಒಂದು ಸ್ವಲ್ಪ ಅವನಿಗೆ ಇನ್ನೊಂದು ಸ್ವಲ್ಪ ಫೋಕಸ್ ಮಾಡೋಕ್ಕೆ ಹೇಳ್ರಿ ಅಂತಂದು. ನಾವು ಮನೆಯಲ್ಲಿ ಹೇಳ್ತಾಯಿದ್ವಿ, 1-2 ಕಡಿಮೆ ಆಗ್ಬೋದು ಅಂತಂದೇ ಇದ್ವಿ. ಆದರೂ ಚೆನ್ನಾಗಿ ಬಂದಿದೆ ಸರ್, ಖುಷಿ ಆಗ್ತಾಯಿದೆ ಸರ್. ನಾವು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಈ ಥರ ಬರುತ್ತೆ ಅಂತ. ನಾವು ಹಳ್ಳಿಯಿಂದ ಬಂದಿರೋದ್ರಿಂದ ಈ ಥರ ತೆಗಿತಾನೆ ಅಂತಂದು. ಆದರೂ ಫಸ್ಟಿಂದ ನಾವು LKG ಹಿಡಿದು 9th ತನಕನೂ ಟಾಫಾಗೇ ಬರ್ತಾಯಿದ್ದ. ನೋಡ್ರಿದ್ರೆ ಅಕಸ್ಮಾತ್ ಚಾನ್ಸ್ ಏನಾದ್ರು ಸಿಗ್ಬೋದೇನೋ ಅಂದು ಓದು ಅಂತಿದ್ವಿ. ಚೆನ್ನಾಗ್ತಾ ಇದ್ದೇನೆ ಸರ್, ಎಕ್ಸ್ಪೆಕ್ಟ್ ಮಾಡಿದ್ವಿ. ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ಅಂತ ಹೇಳ್ತೀನಿ. ಇಷ್ಟೊತ್ತಿಗೆ ಎದ್ದೇಳ್ಸು ಅಂತ ಹೇಳಿದ್ರೆ ಆ ಟೈಮಿಗೆ ಎದ್ದೇಳಿಸ್ತಿದ್ವಿ. ಹಂಗ ಬೇಗ ಏಳ್ಸೋದು ಎಲ್ಲ ಅವನು ಹೇಳ್ದಂಗೆ ಎಲ್ಲ ಫಾಲೋ ಮಾಡ್ತಿದ್ವಿ ಸರ್. ತುಂಬ ಖುಷಿಯಾಗಿದೆ ಸರ್. ಭರತ್ ಓದಿದ ಕಬ್ಬಳ ಗ್ರಾಮದ ಶ್ರೀ ವಿದ್ಯಾಲಕ್ಷ್ಮಿ ಶಾಲೆಯಲ್ಲೂ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಗ್ರಾಮೀಣ ಮಟ್ಟದ ಶಾಲೆಯಾದರೂ ಗುಣಮಟ್ಟದ ಶಿಕ್ಷಣ ನೀಡಿದ್ರೆ ಇಂಥ ರಾಷ್ಟ್ರ ಮಟ್ಟದ ಸಾಧನೆ ಮಾಡಬಹುದು ಎಂಬುದನ್ನು ಭರತ್ ತೋರಿಸಿಕೊಟ್ಟಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ಶಾಸಕ ಬಸವಂತಪ್ಪ ಶಾಲೆಗೆ ಭೇಟಿ ನೀಡಿ ಭರತ್ಗೆ ಅಭಿನಂದನೆ ಸಲ್ಲಿಸಿದರು. ಅಷ್ಟೇ ಅಲ್ಲದೆ ಶಾಲಾ ಆಡಳಿತ ಮಂಡಳಿಯವರು ಭರತ್ ಸಾಧನೆ ಕಂಡು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇವತ್ತು ನನಗೆ ಭಾಳ ಸಂತೋಷ ಆಗೋದು. ನನ್ನ ಕ್ಷೇತ್ರದ ಕಣಿಬಿಳ್ಚಿ ಗ್ರಾಮದ ಒಬ್ಬ ರೈತ ಕುಟುಂಬದ ಬಂದಿರತಕ್ಕಂಥ ಯುವಕ ಇವತ್ತು 625ಕ್ಕೆ 625 SLCಯಲ್ಲಿ ರಿಸಲ್ಟ್ ಫಲಿತಾಂಶ ತಗೊಂಡ್ರಿಂದ
ಭಾಳ ನಾನು ಸಂತೋಷ ಆಗ್ತದೆ. ಅದು ನನಗೆ ನನ್ನ ಮಾಯಕೊಂಡ ಕ್ಷೇತ್ರ ವ್ಯಕ್ತಿ ವಿದ್ಯಾರ್ಥಿ ಆಗಿರೋದ್ರಿಂದ ನನಗೆ ಭಾಳ ಖುಷಿ. ಅದು ರೈತಾಪಿ ಕುಟುಂಬದಿಂದ ಬಂದಿರತಕ್ಕಂಥ ಒಬ್ಬ ಯುವಕ ಸಾಧನೆ ಮಾಡಿ ತೋರಿಸಿದ್ದಾನೆ ಅನ್ನೋದಕ್ಕೆ ಇದು ಉದಾಹರಣೆ. ರೈತರು ಮತ್ತು ಈ ಶಾಲೆಯ ಒಂದು ಏನು ಕಾನ್ವೆಂಟಲ್ಲ ವಿದ್ಯಾಲಕ್ಷ್ಮಿ ಕಾನ್ವೆಂಟ್ನವರು ಸಹ ಅಷ್ಟೇ ಪ್ರಾಮಾಣಿಕವಾಗಿ ಅವ್ರ ಮಕ್ಕಳ ಒಂದು ಅವರದ ಅಳತೆಗೋಲು ಮಾಡಿ ಯಾವ ಮಕ್ಕಳು ಚೆನ್ನಾಗಿ ಓದ್ತಾರೋ ಅವ್ರ ಬಗ್ಗೆ ಆಸಕ್ತಿ ತೋರಿಸಿ ಅವರನ್ನು ಉನ್ನತ ಮಟ್ಟಕ್ಕೆ ಬರಲಿಕ್ಕೆ ಈ ಶಾಲೆಯ ಸಿಬ್ಬಂದಿ ವರ್ಗದವರು ಮತ್ತು ಶಿಕ್ಷಕರಿಗೆ ನಾನು ಕೃತಜ್ಞತೆಯನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅದು ಮತ್ತು ಆಡಳಿತ ಮಂಡಳಿಯವರಿಗೆ ಸಹ ನಾನು ಥ್ಯಾಂಕ್ಸನ್ನು ಹೇಳ್ತಾ ಇದ್ದೀನಿ. ಯಾಕಂದರೆ ಇದು ನಮಗೆ ಮೊದಲನೇ ಆದ್ಯತೆ ದೇಗುಲ ಅಂದರೆ ಶಾಲೆಗಳು. ಈ ದೇಗುಲದಲ್ಲಿ ಬರ್ತಕ್ಕಂಥ ಹೊರ ಹೊಮ್ತಕ್ಕಂಥ ಏನು ನಮ್ಮ ದೇವರುಗಳದಾರಲ್ಲ, ಈಗ ನಮ್ಮ ಭರತ್ನಂಥ ದೇವರುಗಳು ಬಂದು ಈ ದೇಶದಲ್ಲಿ ಒಬ್ಬ ಉನ್ನತವಾಗಿರ್ತಕ್ಕಂಥ ಅಧಿಕಾರಿ ಆಗ್ಬೋದು, ಸೈಂಟಿಸ್ಟ್ ಆಗ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಅವ್ರದ್ದೇ ಓದಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಛಾಪನ್ನು ಮೂಡಿಸ್ತಕ್ಕಂಥ ಕೆಲಸ ಆಗ್ತದೆ. ಅದರಿಂದ ಶಾಲೆಯ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡಬೇಕು ಅಂತಕ್ಕಂಥಕ್ಕೆ ಉದಾಹರಣೆ ಏನಂದರೆ ನಮ್ಮ ರೈತರಿಗೆ ಮಕ್ಕಳಿಗೆ ಒಳ್ಳೆಯದಾಗುತ್ತೆ. ಸರ್ಕಾರಿ ಶಾಲೆಯಲ್ಲೂ ಸಹ ಇವತ್ತು ಒಳ್ಳೆಯ ಫಲಿತಾಂಶ ಬಂದಿದೆ ಅಂತ ಮಾಹಿತಿ ಐತಿ. ಇನ್ನು ನನ್ನ ದಾವಣಗೆರೆ ಜಿಲ್ಲೆಯ ಒಂದು ಕ್ಷೇತ್ರದಲ್ಲಿ ಮತ್ತು ನನ್ನ ಕ್ಷೇತ್ರದಲ್ಲಿ ಇನ್ನೂ ಉತ್ತಮವಾಗಿರೋ ಫಲಿತಾಂಶ ಬರಲಿ ಅಂತಕ್ಕಂಥ ಒಂದು ಆಶೆಯನ್ನು ವ್ಯಕ್ತಪಡಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ನಾನು ಶಿಕ್ಷಕರಿಗೆ ಸಹ ಮತ್ತೊಮ್ಮೆ ಧನ್ಯವಾದವನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಭರತ್ ಜಿ ಇವರು ನಮ್ಮ ಶಾಲೆಯಲ್ಲಿ 4ನೇ ಕ್ಲಾಸಿಗೆ ಮುಗಿಸ್ಕೊಂಡು 5ನೇ ಕ್ಲಾಸಿಗೆ ಅಡ್ಮಿಷನ್ ಆದರು. ಆ ನಂತರದಿಂದ ಅವರು ಅಲ್ಲಿಂದನೂ ಅವರು ಟಾಪರ್ ತುಂಬಾ ಚೆನ್ನಾಗಿ ನಾವೇನು ಹೇಳ್ತೀವೋ ಅದನ್ನು ಚಾಚು ತಪ್ಪದೆ ಮಾಡ್ಕೊಂಡು ಬಂದರು, ಓದ್ತಾ ಬಂದರು. ಆಮೇಲೆ ಟೀಚರ್ಸಿಗೆ ಏನು ಡೌಟ್ಸ್ ಇದೆ ಅವತ್ತಿಂದಾಗಲೇ ಕೇಳ್ಕೊಳ್ತಿದ್ರು. ಆಮೇಲೆ 9th 10th ಬಂದ ನಂತರ ಇವರು ಬೆಳಗಿನ ಜಾವ 4 ಗಂಟೆಗೆ ಎದ್ದೇಳ್ತಿದ್ರು. ನಮಗೆ ಫೋನ್ ಮಾಡ್ತಾಯಿದ್ರು, 4 ಗಂಟೆಗೆ ಮಿಸ್ ಕಾಲ್ ಕೊಡ್ತಾಯಿದ್ರು, ನಾನು 4 ಗಂಟೆಗೆ ಎದ್ದಿದ್ದೀನಿ ಅಂತ. ಆಮೇಲೆ ಏನು ಓದಿದ್ದನ್ನು ಮತ್ತು ಸ್ಕೂಲಿಗೆ ಬಂದ ಕೂಡಲೇ ಅದನ್ನು ಏನು ಡೌಟ್ಸ್ ಇದೆ ಟೀಚರ್ಸ್ ಹತ್ರ ಕ್ಲಿಯರ್ ಮಾಡ್ಕೊಳ್ತಿದ್ರು. ಆಮೇಲೆ ನಾನು ಏನು ಓದಬೇಕು ಇವತ್ತು ಅಂತ ಅವತ್ತು ಕ್ಲಿಯರ್ ಮಾಡ್ಕೊಂಡು ಹೋಗಿ ಓದ್ಕೊಂಡು ಬರ್ತಿದ್ರು. ರಾತ್ರಿ 12 ಗಂಟೆ ತನಕ ಓದಿ ನಾನು ಮಲಗ್ತಾ ಇದ್ದೀನಿ ಅಂತಲೂ ಫೋನ್ ಮಾಡಿ ಹೇಳ್ತಾಯಿದ್ರು. ಅಷ್ಟು ಸಿನ್ಸಿಯರಾಗಿ ವರ್ಕ್ ಮಾಡಿರೋದಕ್ಕೆ ಇವತ್ತು ಈ ರಿಸಲ್ಟ್ ತಗೊಳ್ಳೋದು ಕಾರಣ ಆಯಿತು. ಇಲ್ಲ ಸರ್, ನನ್ನ ಪ್ರಕಾರ ನಮ್ಮದು ಈಗ 10ನೇ ಬ್ಯಾಚ್ ಇದು. ಈಗ ಹೇಳೋದಾದರೆ 10ನೇ ಬ್ಯಾಚು 10 ಬ್ಯಾಚೂ ನಮಗೆ 100% ರಿಸಲ್ಟ್ ಬಂದಿದೆ. ಮಕ್ಕಳು ಪ್ರತಿ ವರ್ಷವೂ 90 ಮೇಲೆ ನಮ್ಮಲ್ಲಿ ಒಂದು 5-6 ಮಕ್ಕಳು ಇದ್ದೇ ಇರ್ತದೆ. ಸಿಟಿಯಲ್ಲಿ ನಾನು ಹೇಳ್ದಂಗೆ ಸಿಟಿ ದಾವಣಗೆರೆ ಬೆಂಗಳೂರು ಈ ಥರ ಮಕ್ಕಳಲ್ಲಿ ಲೆಕ್ಕಕ್ಕೆ ಹೋದರೆ ಇಲ್ಲಿ ದಾವಣಗೆರೆ ರಿಸಲ್ಟನ್ನು ನಾವು ಇಲ್ಲೇ ಕೊಡ್ತಾ ಇದ್ದಾರೆ ಮಕ್ಕಳು. ಅದು ನಮಗೆ ಹಾಗಾಗಿ ಮಕ್ಕಳು ಇಲ್ಲಿ ವೀಕ್ ಇದ್ದಾರೆ ಅನ್ನೋದಲ್ಲ. ಆಮೇಲೆ ನಮ್ಮಲ್ಲಿ ಸಿಟಿ ಟೀಚರ್ಸ್ ಅನ್ನೋದು ಅಲ್ಲಿನವರು ಟ್ಯಾಲೆಂಟೆಡ್ ಅಂತ ಅನ್ನೋದಲ್ಲ. ಇಲ್ಲಿ ಲೋಕಲ್ ಅಂತಂದರೆ ಅವ್ರಿಗಿಂತನೂ ತುಂಬ ಹಾರ್ಡ್ ವರ್ಕ್ ಮಾಡಿ ನಮ್ಮ ಮಕ್ಕಳಿಗೆ ನಮ್ಮ ಸ್ಕೂಲ್ಗೆ ಹೆಸರು ತಂದು ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಭರತ್ SSLC ಪರೀಕ್ಷೆಯಲ್ಲಿ 625ಕ್ಕೆ 625 ಅಂಕ ಪಡೆದು ರಾಜ್ಯಕ್ಕೆ ಫಸ್ಟ್ ಬಂದಿದ್ದು ಭರತ್ MBBS ಓದಬೇಕೆಂಬ ಆಸೆ ಇದ್ದು ಆತ ಮುಂದೆಯೂ ಇದೇ ರೀತಿ ಓದುವ ಮೂಲಕ ಮತ್ತಷ್ಟು ಸಾಧನೆ ಮಾಡುವಂತಾಗಲಿ.